Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಎಸ್, ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಒಂದು ಹೇರ್ ಮಾಸ್ಕ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಹೇರ್ ಕೇರ್ ಟಿಪ್ಸು ಅಂತಂದರೆ ಎಸ್ ಅಫ್ಕೋರ್ಸ್ ಸೊ ಹೇರ್ ಪ್ಯಾಕ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ಡ್ರ್ಯಾಗ್ ಎಲ್ಲ ಮಾಡಿದ್ರೆ ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಹೇಳ್ತೀನಿ. ಸೊ ಇದಕ್ಕೂ ಕೂಡ ಹೇರ್ ಕೇರ್ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಒಂದು ಅಲೋವೆರಾ ಆ್ಯಂಡ್ ಇನ್ನೊಂದು ಕೋಕೋನಟ್ಟು. ಸೊ ಇದೆರಡು ಬೆನಿಫಿಟು ನಮ್ಗೆ ಆಲ್ರೆಡಿ ಮುಂಚೆನೇ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಅಲೋವೆರಾ ಕೂದಲಿಗೆ ಸಿಕ್ಕಾಪಟ್ಟೆ ಲೈಕ್ ನೈಸ್ ಆಗಿರೋದಕ್ಕಾಗಿರಲಿ, ಸೊ ಡ್ಯಾಮೇಜ್ ಆಗಿರೋದನ್ನು ರಿಪೇರ್ ಮಾಡೋದಕ್ಕಾಗಿರಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕೋಕೋನಟ್ ಆಯಿಲ್ ಎಸ್ ಅಫ್ಕೋರ್ಸ್ ಅದು ಚೆನ್ನಾಗಿ ಕೂದಲು ಬೆಳೆಯೋದಕ್ಕಾಗಿರಲಿ, ಮಾಯಿಶ್ಚರೈಸ್ ಆಗೋದಕ್ಕಾಗಿರಲಿ. ಸೊ ಇದು ಮೇನಾಗಿ ಇದು ಬಂದು ಹೇರ್ ಗ್ರೋತು ಪ್ಯಾಕು, ಓಕೆನಾ. ಸೊ ಹೇರ್ ಗ್ರೋತ್ ಆಗೋದಕ್ಕಾಗಿರಲಿ ಇದನ್ನೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಅಲೋವೆರಾ ನಾನು ಯಾವಾಗಲೂ ಹೇಳ್ದಂಗೆ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಅದನ್ನು ತೊಗೋಬೋದು, ಅಥವಾ ನಿಮ್ಮ ಮನೇಲಿ ಇರೋದನ್ನು ಕೂಡ ನೀವು ತೊಗೋಬೋದು. ಆ್ಯಂಡ್ ಆಯಿಲ್ ಕೂಡ ಅಷ್ಟೇ, ಕೋಕೋನಟ್ ಆಯಿಲ್, ಪ್ಯೂರ್ ಪ್ಯಾರಾಶೂಟ್ ಆಯಿಲ್ ಅದು ಕೂಡ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಮನೇಲೇ ನಿಮಗೆ ಪ್ಯೂರ್ ಆಗಿರೋದನ್ನು ಕೂಡ ನೀವು ಅದನ್ನು ತೊಗೋಬೋದು. 2 ಸ್ಪೂನು ಅಲೋವೆರಾ ಜೆಲ್ ಆ್ಯಂಡ್ 1 ಸ್ಪೂನು ಕೋಕೋನಟ್ ಆಯಿಲು. ಆಪ್ಷನಲ್, ನಿಮಗೆ ಕ್ಯಾಸ್ಟ್ರಾಲ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ, ಓಕೆನಾ. ಸೊ ಈ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಿಮ್ಮ ರೂಟಿಂದ, ನಿಮ್ಮ ತಲೆಯಿಂದ ಹಿಡಿದು ಟಿಪ್ ತನಕ ಚೆನ್ನಾಗಿ ಮಸಾಜ್ ಮಾಡಿ ಬಿಡಿ, ಓಕೆನಾ. ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಬಿಟ್ಟು, ಅಥವಾ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ಎದ್ದು ನೀವು ಆ ಥರನೂ ಕೂಡ ನೀವು ಹೇರ್ ವಾಶ್ ಮಾಡ್ಕೋಬೋದು. ಇಲ್ಲ ಆಗಲ್ಲ ಅಂತಂದರೆ ಸೊ ಬೆಳಗ್ಗೆ ಹೊತ್ತು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಬಿಟ್ಟು ಚೆನ್ನಾಗಿ ಅದು ಒಣಗಾದ್ಮೇಲೆ ನೀಟಾಗಿ ನಿಮಗೆ ತಣ್ಣೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇದೆ, ತಣ್ಣೀರಲ್ಲಿ ಮಾಡಿ. ಇಲ್ಲ ಅಂತಂದರೆ ಸೊ ವಾಮ್ ವಾಟರ್, ಸೊ ಬೆಚ್ಚಗಿರೋ ನೀರಲ್ಲಿ ಹೇರ್ನ ವಾಶ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಗೈಸ್, ಸೊ ವೆರಿ ಸಿಂಪಲ್, ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ಇದನ್ನು ಒಂದಷ್ಟು ದಿನ ನೀವು ಮಾಡ್ಕೊಂಬನ್ನಿ, ಆವಾಗ ನನಗೆ 100% ರಿಸಲ್ಟ್ಸ್ ಗೊತ್ತಾಗುತ್ತೆ, ಓಕೆನಾ. ಆ್ಯಂಡ್ ಸೊ ಅಷ್ಟೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಈ ಟಿಪ್ನ ನೀವು ಟ್ರೈ ಮಾಡಿ, ಆ್ಯಂಡ್ ಟ್ರೈ ಮಾಡಿ ಹೇಗೆ ಬಂದಿದೆ, ನಿಮಗೆಲ್ಲ ಯೂಸ್ಫುಲ್ ಆಗಿದೆಯಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.